ಹಲೋ ಹ್ಞೂ ರೀ. ಹಲೋ ಹಲೋ ಕೇಳಿಸ್ತೈತ್ರಿ? ಕೇಳಿಸ್ತದೆ? ಹಾಂ ಕೇಳಿಸ್ತೈತ್ರಿ, ಕೇಳಿಸ್ತೈತಿ. ಹಲೋ ಹಾಂ ಹಲೋ ರೀ. ಕೇಳಿಸ್ತದೆ? ಹಾಂ ಕೇಳಿಸ್ತೈತಿ. ಎಲ್ಲರಿಗೂ ನಮಸ್ಕಾರ ರೀ. ನಮಸ್ಕಾರ. ಇವತ್ತಿನ ದಿನ ನಿನ್ನೆಯ ದಿನ ಯಾವ ವರ ಸುದ್ದಿ ಅಂತ ಏನು ಹೇಳಿದ್ರು ಆ ಸುದ್ದಿಯ ರಹಸ್ಯದ ಅರ್ಥವನ್ನ ತಿಳಿದಂತ ಸುಂಟಾಗ್ರರು ಪರಮಾತ್ಮ ಅಂದ್ರೆ ಹೇಗೆ ಅಂದ್ರೆ ಪರಮಾತ್ಮ ಅಂದ್ರೆ ಕೈಲಾಸ ಉಂಟಾದಿ ಲೋಕಗಳಲ್ಲಿ ಶಿವ ವಿಷ್ಣಾದಿಗಳು ಉಂಟೆಂಬ ಬಗ್ಗೆ ಪುರಾಣಗಳು ಪ್ರತಿಪಾದಿಸುತ್ತವೆ. ಪುರಾಣ ಹೇಳೋದು ಪರಮಾತ್ಮ ಕೈಲಾಸದಲ್ಲಿ, ವಿಷ್ಣು ವೈಕುಂಠದಲ್ಲಿ ಅಂತ ಹೇಳ್ತಾರ ಅವ್ರು. ಪರಮಾತ್ಮ ಲೋಕಾಂತರ ವಾಸಿಯಾಗಿದ್ದಾನೆಂದು ಹೇಳುವ ಜನರು ಸುಂಟರಂತೆ. ಅವರೆಲ್ಲರೂ ತಿಳಿಯಲಾರಂತ ಜನರು ಅಂತ. ಆ ಪುರಾಣಗಳು ಸಹ ಸುಂಟತ್ವದೊಡನೆ ಕೂಡಿರುವುದೇ. ಅಂದ್ರೆ ಪುರಾಣಗಳು ಕೂಡ ಅವು ಕೂಡ ಆ ಪರಮಾತ್ಮನನ್ನ ತಿಳಿಯಲಾರದ ವಾಕ್ಯಗಳೇ. ಮತ್ತು ರಾಜನು ಒಂದೆಡೆಯಲ್ಲಿದ್ದು ರಾಜ್ಯ ಆ ವ್ಯವಸ್ಥೆಯನ್ನು ಸಾಂಗವಾಗಿ ಜಯಿಸುವಂತೆ ಒಬ್ಬ ರಾಜ ಒಂದೇ ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಇದ್ದರೂ ಕೂಡ ಇಡೀ ಭಾರತ ದೇಶವನ್ನೇ ತನ್ನ ಆಜ್ಞೆಯಿಂದ ಜಯಿಸುವಂತೆ ಹೇಳಲು ಜಗತ್ ಸೃಷ್ಟಾಧಿಕಾರಿಗಳನ್ನು ಸುಲಭವಾಗಿ ಜರುಗಿಸುತ್ತಿರಬಹುದೆಂದು ಹೇಳಬಹುದು. ಅವರು ಪಾಪ ಇಲ್ಲೇ ವೈಕುಂಠದಲ್ಲೇ ಇರಲಿ, ಕೈಲಾಸದಲ್ಲಿ ವಿಷ್ಣುಲೋಕದಲ್ಲೇ ಇರಲಿ, ಒಬ್ಬ ರಾಜ ಒಂದೇ ಕಡೆ ಇದ್ದು ಇಡೀ ದೇಶವನ್ನೇ ಆಳುವಂತೆ ಒಬ್ಬ ಪರಮಾತ್ಮ ಕೂಡ ಒಂದೇ ಲೋಕದಲ್ಲಿ ಎಲ್ಲಿಯಾದರೂ ಇದ್ದು ಇಡೀ ಲೋಕದಲ್ಲಿ ಆತ ಏನ್ ಮಾಡುತ್ತಾನಂದ್ರೆ ರಾಜ್ಯದಲ್ಲಿ ಆಳಬಹುದು ಅಂತ ಅನ್ಬಹುದೇ. ಈ ರೀತಿ ಮನುಷ್ಯರು ಬರುವುದೇ ಮತ್ತು ಆ ಪರಮಾತ್ಮನನ್ನು ಅರಿತುಕೊಂಡವರು ಯಾವ ಭಾವನೆಯಿಂದಿರುತ್ತಾರೆ ಎಂಬ ಪ್ರಶ್ನೆಗಳಿಗೆ ಜಗತ್ಕೃತವಾದ ಪರಮಾತ್ಮನು ಅನುಮಾನ ಪ್ರಮಾಣಗಳಿಂದ ತಿಳಿಯುವ ನೇಮಾನ ಉಂಟು ಎಂಬುದನ್ನು ಅಂತರ್ಮುಖಿಗಳು ಆ ಪರಮಾತ್ಮನನ್ನು ಅರಿತು ಆನಂದಿಸುತ್ತಾರೆ. ಕಟ್ಟಾಗ್ತದಮ್ಮ, ಯಾಕೆ ಗೊತ್ತಾಗ ಹಿಂಗೆ ಆಗ್ತದೆ? ಇದೇನ ಹೆಚ್ಚು ಕಮ್ಮಿ ಆಗ್ತದ್ರಿ ಕಾಲರು? ಇಲ್ಲ ಪರವಾಗಿಲ್ಲ, ಕೇಳ್ತಾರೆ. ಒಂದ ಸೂತ್ರ ಹೇಳಿದ್ದಾರೆ. ಆಯ್ತಾಯ್ತು. ಈ ರೀತಿ ಏನಾದರೂ ಹೇಳಲಿಕ್ಕೆ ಬರುವುದೇನು ಅಂತ ವಿಚಾರ ಮಾಡಿದ್ರೆ ಪರಮಾತ್ಮ ಎಲ್ಲಿಯೇ ಇರಲಿ ಆತನೇ ಜಗತ್ತಿನ ಕಾರ್ಯಗಳನ್ನ ನೇಮದಿಂದ ಜರುಗಿಸುತ್ತಾನೆ ಅಂತಂದ್ರೆ ಅದು ಸತ್ಯ. ಪರಮಾತ್ಮನೇ ಜಗತ್ತ ಆಗಲಿಕ್ಕೆ ಕಾರಣ. ಯಾಕಂದ್ರೆ ಮಣ್ಣು ಬಿಟ್ಟು ದೇವರಿಲ್ಲ, ತನ್ನ ಬಿಟ್ಟು ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ.
ಒಂದು ಕುಂಬಾರ ಮಾಡಿದ ಗಡಿಗೆ ಇರಬೇಕಾಗಿದ್ರೆ ಅದ್ರಲ್ಲಿ ಮಣ್ಣು ಇರಲೇಬೇಕು. ಹ್ಮ್ ತೋರುವ ಜಗತ್ತು ಕಾಣುತ್ತದೆ ಅಂದ್ರೆ ಕಾಣಲಾರದ ಒಬ್ಬ ಪರಮಾತ್ಮ ಇರಲೇಬೇಕು. ಹ್ಮ್ ಅದರಲ್ಲಿ ಅನುಮಾನ ಇಲ್ಲ. ಅದು ಹೇಗೆಂದ್ರೆ ಹ್ಮ್ ಕೆಲವು ಪ್ರಮಾಣದಿಂದ ನಾವು ಅದನ್ನ ತಿಳಿಬೇಕು ಅಂತ ಆತ್ಮಜ್ಞಾನಿಗಳು ಹೇಳುತ್ತಾರಂತ ಇಲ್ಲಿ ಹೇಳ್ತಾರಮ್ಮ. ಹ್ಮ್ ಧೂಮಾತ್ ಅಗ್ನಿಂ ಇವ ಅನುಮೇಯ ಜಗತ್ ಹೇತು ಚರತ ಕುಂತತಃ ಹ್ಮ್ ತತ್ ಬಿಭ್ರಾಣಂ ಇವ ಅನುಲಕ್ಷಣೀಯತಂ ಹ್ಮ್ ತಸ್ಯ ಈಶಂ ಅಂತರ್ಮುಖಿ ಹ್ಮ್ ನಾನಾ ವ್ಯಕ್ತಿಮತಲ್ ಉಪಪ್ರಭುವಶ್ಚಾತ್ ಅಥ ವಿಥತ್ ವಿಭೋ ಚಿತ್ರ ಹ್ಮ್ ಅಭಾಸೈ ತಿರೋಹಿತ ಪ್ರತಿಷ್ಠಾಂ ಸ್ಮನ್ ಮುಷ್ಕಿ ಅಂತ ಶ್ಲೋಕದಲ್ಲಿ ಹೇಳ್ತಾರೆ. ಹ್ಮ್ ಕಾರಣ ಕೆಲವೊಂದು ನಿಯಮಗಳು ಹೇಗಿವೆ ಪ್ರಮಾಣ ಅಂದ್ರೆ ಹ್ಮ್ ಕಾಣುವ ವಸ್ತುವನ್ನ ಕಂಡು ಕಾಣದ ವಸ್ತು ಹ್ಮ್ ಇದೆ ಅನ್ನುವಂತ ಊಹೆಯನ್ನ ಮಾಡಿ ತಿಳಿಯಬೇಕು ವಿನಃ ಹ್ಮ್ ಕಾಣಲಾರದ ವಸ್ತುವನ್ನ ಕಾಣುವ ವಸ್ತುವಂತೆ ಪ್ರತ್ಯಕ್ಷ ನೋಡಲಿಕ್ಕೆ ಆಗೋದಿಲ್ಲ. ಹ್ಮ್ ಇನ್ನೊಂದ್ಸಲ ಹೇಳ್ತೀನಮ್ಮ. ಹ್ಮ್ ಕಾಣುವ ವಸ್ತುವನ್ನ ನೋಡಿ ಹ್ಮ್ ಅದರ ಹಿಂದೆ ಕಾಣುವಂತ ವಸ್ತುವನ್ನ ನೋಡಿ ಹ್ಮ್ ಕಾಣುವ ವಸ್ತುವನ್ನ ನೋಡಿ ಕಾಣಲಾರದ ವಸ್ತುವನ್ನ ಊಹೆಯಿಂದ ಅನುಮಾನದಿಂದ ಹ್ಮ್ ತಿಳಿಬೇಕು ಅಂತ ಒಂದು ನಿಯಮ. ಹ್ಮ್ ಅದೇ ರೀತಿ ಜಗತ್ತು ಪ್ರಪಂಚ ಜಗತ್ತಂದ್ರೆ ಅಂತ ಹ್ಮ್ ಈ ಪ್ರಪಂಚವನ್ನ ಅಂದ್ರೆ ಆ ಪ್ರಪಂಚದ ಹೇತು ಹ್ಮ್ ಪ್ರಪಂಚ ಕಾಣದಂತ ಅರ್ಥ ಈಗ. ಅದ್ರ ಕಾಣಬೇಕಾಗಿದ್ರೆ ಹಿಂದೆ ಒಂದು ಕಾಣದ ವಸ್ತು ಆದಂತ ಅರ್ಥ. ಕೊಡ ಕಾಣ್ತದ, ಅದರ ಹಿಂದೆ ಇರುವಂತ ಮಣ್ಣು ಕಾಣೋದಿಲ್ಲ, ವಿಚಾರ ಮಾಡದ ಕಾಣ್ತದ. ಒಡವೆ ಕಾಣ್ತದ, ಅದ್ರ ಹಿಂದೆ ಇರುವಂತ ಬಂಗಾರ ಕಾಣಂಗಿಲ್ಲ, ವಿಚಾರ ಮಾಡದಾಗ ತಿಳಿತದ. ಈ ಪ್ರಕಾರ ಸ್ವಾಮಿನಂದ್ರು, ಈಶ ಅಂದ್ರೆ ಸ್ವಾಮಿ, ಪರಮಾತ್ಮ ಕಾಣುವ ಜಗತ್ತಿನಲ್ಲಿ ಕಾಣದಂತೆ ಪರಮಾತ್ಮ. ಕಾಣತದ ವಸ್ತು ಅಂದ್ರೆ ಅದು ಇರಬೇಕಲ್ಲ, ಆ ತರ ಇದ್ದದ್ದು ಯಾವುದು ಅಂದ್ರೆ ಪರಮಾತ್ಮ. ಆ ಪ್ರಕಾರ ಇದು ಹೇಗೆ ತಿಳಿಬೇಕು ಅಂದ್ರೆ, ಯುಹೋ ಅಂದ್ರೆ ವ್ಯಾಪಕವಾದ ವಸ್ತುವಿನಲ್ಲಿ ಆಳೆಯಿಂದ ನಿಶ್ಚಯ ಮಾಡ್ಬೇಕಂತ. ಕೆಲವು ಚಿತ್ರಗಳು ಇರ್ತಾವ. ಚಿತ್ರ ಅಂದ್ರೆ ಬೊಂಬೆಗಳು. ಆ ಬೊಂಬೆ ಏನಂದ್ರೆ ಕಾಣ್ತಾವ. ಆ ಬೊಂಬೆಗಳು ನಮಗೆ ಕಾಣಬೇಕಾಗಿದ್ರೆ ಆ ಬೊಂಬೆಗಳು ಬರೀಲಿಕ್ಕೆ ಹಿಂದೆ ಒಂದು ಗೋಡೆ ಬೇಕಾಗಿರುತ್ತೆ. ಗೋಡೆ ಬಟ್ಟೆ ಬೇಕು. ಬಟ್ಟೆ ಇಲ್ಲದೆ ಗೋಡೆ ಇಲ್ಲದೆ ಬೊಂಬೆ ಬರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಚಿತ್ರ ಕಾಣೋದಂದ್ರೆ ಆ ಕಾಣುವ ಚಿತ್ರದ ಹಿಂದೆ ಕಾಣದೇ ಇರುವಂತ ಯಾವ ಸಂವಿಧಾನ ಅಥವಾ ಗೋಡೆಯನ್ನ ನಾವು ತಿಳಿಬೇಕು, ಗೋಡೆ ಇದೆ ಅಂತ. ಬೊಂಬೆಯಲ್ಲಿ ಚಿತ್ರ ಅಲ್ಲಿ ಬರೋದಂದ್ರೆ ಅದಕ್ಕಿಂತ ಒಂದು ಗೋಡೆ ಇದೆ ಅಥವಾ ಒಂದು ಬಟ್ಟೆ ಇದೆ ಅಂತ ಊಹೆಯನ್ನು ಮಾಡಿ ಹೇಗೆ ತಿಳಿಯುತ್ತೇವೋ ಅದರಂತೆ ಇಲ್ಲಿ ಹೊಗೆಯನ್ನು ಕಂಡು ಅಗ್ನಿಯನ್ನು ತಿಳಿಸುವ ಖಡ್ಗವನ್ನು
ಆ ಖಡ್ಗಧಾರಿ ಪುರುಷನನ್ನು ಅನುಲಕ್ಷಿಸುವ ನಿಯಮದಂತೆ ಹ್ಮ್ ಜಗದ್ರೂಪವಾದ ಕಾರ್ಯವನ್ನು ಕಂಡು ಜಗತ್ ಕರ್ತೃತ್ವವಾದ ಪರಮಾತ್ಮನನ್ನು ನಿಶ್ಚಯಿಸಬೇಕಾಗುತ್ತೆ. ಹ್ಮ್ ಈಗ ಮುಂದೆ ಹೇಳ್ತಾರ ಮೊದಲು ಯಾವ್ದು ರೀತಿ ಅಂತ. ಹ್ಮ್ ಆತ್ಮ ಅಭಿಮುಖಿಯಾದ ಜ್ಞಾನಿಯು ಹ್ಮ್ ನೂರಾರು ಚಿತ್ರಗಳಿಂದ ಬಟ್ಟೆಯೇ ಮುಚ್ಚಿಕೊಂಡಿದ್ದರು ಹ್ಮ್ ಆ ಚಿತ್ರಗಳಿಗೆಲ್ಲ ಆಧಾರ ಅಧಿಷ್ಠಾನ ರೂಪದಿಂದ ಹ್ಮ್ ಆ ಬಟ್ಟೆಯೇ ಇರುವಂತೆ. ಹ್ಮ್ ಈ ನಾಮರೂಪಾತ್ಮಕ ಜಗತ್ತಿಗೆ ಹ್ಮ್ ಅಸ್ತಿತ್ವವಾಗಿ ಪರಮಾತ್ಮನಿರುವನೆಂದು ತಿಳಿದು ಹ್ಮ್ ಮತ ಪರಮಾತ್ಮನೇ ಎಲ್ಲ ಸ್ವರೂಪವೆಂದು ಸ್ಮರಿಸಿಕೊಂಡು ಮುಕ್ತನಾಗುತ್ತಾನೆ. ಹ್ಮ್ ಈ ರೀತಿ ವಿಚಾರ ಮಾಡಿ ಹ್ಮ್ ಅವರು ಸುಖಿಗಳಾಗ್ತಾವ್. ಹೇಳಿದ್ರೆ ಹ್ಮ್ ಪರಮಾತ್ಮನು ಲೋಕಾಂತರದಲ್ಲಿ ವಾಸವಾಗಿದ್ದಾನೆಂದು ಖಂಡಿತವಾಗಿ ನಿಶ್ಚಯಿಸಿರುವ ಹ್ಮ್ ಸುಂದರಂತೆ ಹ್ಮ್ ಪುರಾಣಗಳು ಖಚಿತವಾಗಿ ನಿಶ್ಚಯಿಸಿ ಹೇಳುವುದಿಲ್ಲ. ಹ್ಮ್ ವೇದಗಳು ನಿಶ್ಚಯಿಸಿ ಪರಮಾತ್ಮ ಸರ್ವಾಂತರ್ಯಾಮಿ ಅಂತ ವೇದ ಹೇಳಿದವು. ಹ್ಮ್ ಜ್ಞಾನಕಾಂಡ ಹ್ಮ್ ಕರ್ಮದಲ್ಲಿ ವಿಷ್ಣುಲೋಕ, ಬ್ರಹ್ಮಲೋಕ, ಕೈಲಾಸ, ಹ್ಮ್ ಕೈಲಾಸದಲ್ಲಿ ಪರಮಾತ್ಮ, ಬ್ರಹ್ಮಲೋಕದಲ್ಲಿ ವಿಷ್ಣು ಅಂತ ಹೇಳಿದ್ರು ಕೂಡ ಹ್ಮ್ ಯಾಕೆ ಹೇಳಿದಂದ್ರೆ ಹ್ಮ್ ಉಪಾಸಕರನ್ನು ಉದ್ದೇಶಿಸಿ. ಹ್ಮ್ ಉಪಾಸಕರಂತಾರಲ್ಲ ನಮ್ಮ ಹೌದು. ಬ್ರಹ್ಮನ ಉಪಾಸಕರಾರ, ಹ್ಮ್ ಶಿವನ ಉಪಾಸಕರಾರ, ಹ್ಮ್ ವಿಷ್ಣುವಿನ ಉಪಾಸಕರಾರ, ಹ್ಮ್ ಅವರನ್ನ ಉದ್ದೇಶಿಸಿ ಹ್ಮ್ ಪರಮಾತ್ಮನು ಕೈಲಾಸ ವೈಕುಂಠಗಳಲ್ಲಿ ಹ್ಮ್ ಶಿವನ ರೂಪ, ವಿಷ್ಣುವಿನ ರೂಪ, ಬ್ರಹ್ಮನ ರೂಪದಿಂದ ಉಂಟೆಂದು ಹ್ಮ್ ಆ ಪುರಾಣಗಳು ಹೇಳುತ್ತವೆಯಾಗಲಿ ಹ್ಮ್ ಅವರು ಪೂರ್ಣನಲ್ಲವೆಂದು ಎಲ್ಲಿ ಹೇಳಿಲ್ಲ ಪುರಾಣದಾಗ. ಹ್ಮ್ ಹೌದಲ್ರಿ? ಹೌದು. ಪೂರ್ಣಲ್ಲ ಅಂತ ಎಲ್ಲಿ ಹೇಳಿಲ್ಲ. ಹ್ಮ್ ಅವರಂತೆ ಹ್ಮ್ ಪರಮಾತ್ಮನು ಏಕದೇಶಿ ಎಂದು ಹೇಳುವುದಿಲ್ಲ. ಹ್ಮ್ ಪರಮಾತ್ಮ ಅಂತ ಹೇಳು, ಬೇರೆ ಕಡೆ ಇಲ್ಲ ಅಂತ ಎಲ್ಲಿ ಹೇಳ್ಯಾರಲ್ಲಿ ಪುರಾಣದಾಗ. ಇಲ್ಲ. ಬ್ರಹ್ಮ ಎಲ್ಲ ಕಡೆ ಇಲ್ಲ ಅಂತ ಹೇಳಿಲ್ಲ. ಹ್ಮ್ ಅದರಂತೆ ಹ್ಮ್ ಪರಮಾತ್ಮನು ಕೈಲಾಸ ವೈಕುಂಠಾದಿಗಳಲ್ಲಿ ಇದ್ದರೂ ಹ್ಮ್ ಭಕ್ತರು ಎಲ್ಲಿ ಸ್ಮರಿಸಿದರೆ ಅಲ್ಲಿಯೇ ಪ್ರಕಟವಾಗುತ್ತಾನೆಂತಲೂ ಹ್ಮ್ ಭಕ್ತೈಕ ಪಕ್ಷಪಾತಿ ಅಂತಲೂ ಹ್ಮ್ ಆ ಪುರಾಣಗಳು ಹೇಳ್ತಾವು. ಹ್ಮ್ ನೀನು ಆತ ವೈಕುಂಠದಾಗ ಇರ್ಲಿ, ಕೈಲಾಸದಲ್ಲಿ ಹ್ಮ್ ನೀನು ಯಾವ ಲೋಕದಲ್ಲಿ ಎಷ್ಟು ದೂರ ಇದ್ರು ಕೂಡ ಹ್ಮ್ ನೀನು ಸ್ಮರಣೆಯನ್ನ ಮಾಡಿದ್ದಾದರೆ, ಭಕ್ತಿಯನ್ನು ಮಾಡಿದ್ದಾದರೆ ಹ್ಮ್ ಭಕ್ತರ ಪಕ್ಷಪಾತಿ ವಿನಃ ಹ್ಮ್ ಇನ್ನೊಬ್ಬರ ಪಕ್ಷದಿಂದ ಕೂಡಿಲ್ಲ ಅಂತ ಹೇಳಿದಾಗ ಹ್ಮ್ ಭಕ್ತ ಇದ್ದಲ್ಲಿ ಕೂಡ ಪರಮಾತ್ಮ ಅರ್ಥ ಆಯ್ತಲ್ಲ. ಹೌದು. ಎರಡೂ ರೀತಿ ವಿಚಾರ ಮಾಡ್ರೆ ಏನಾಯ್ತು, ಹ್ಮ್ ಜ್ಞಾನಕಾಂಡದಲ್ಲಿ ಹೇಳುವಂತ ಮಹತ್ವಕ್ಕೆ ಸಿಕ್ಕಾಯ್ತು. ಹ್ಮ್ ಆದರೂ ಕೂಡ ಹ್ಮ್ ಸರ್ವತ್ರ ವ್ಯಾಪಕನೆಂಬುದೇ ಆ ಪುರಾಣಗಳ ಕೊನೆಯ ತೀರ್ಮಾನ. ಹ್ಮ್ ಅಂದ್ರೆ ಏನ್ ಹೇಳ್ದಂಗ ಆತ್ರಿ, ನೀ ಎಲ್ಲೇನ ಸ್ಮರಣೆ ಮಾಡಪ್ಪ ಅಲ್ಲೇ ಪರಮಾತ್ಮ ಅಂದ್ರು. ಹ್ಮ್ ಯಾವ ಲೋಕದಲ್ಲೇ ಮಾಡೋದು, ನೀರಲ್ಲೇ ಮಾಡು, ಕಾಡಲ್ಲಿ ಮಾಡು, ಬೆಟ್ಟದಲ್ಲೇ ಮಾಡು, ಗುಹೆಯಲ್ಲಿ ಮಾಡು, ಗುಂಡಾಳಲ್ಲಿ ಮಾಡು, ಹ್ಮ್ ಅದ್ರಲ್ಲಿ ಆನಂದ ಹೇಳ್ತಾರೆ. ಪರಮಾತ್ಮ ಆನಂದ ಅರ್ಥದೆ ಅಲ್ಲಿ ಮಾಡಬೇಕಾದ್ರೆ. ಹ್ಮ್ ಅಂದ್ರೆ ನಿನ್ನ ಮಾಡುವ
ಎಲ್ಲಾ ಉಪಾಸನೆಗಳನ್ನ ಹ್ಮ್ ಪುರಾಣ. ಹ್ಮ್ ಆದ್ರೆ ಇವ್ರು ಏನ್ ಮಾಡೋದ್ರಿ, ತಮ್ಮ ಮನಸ್ಸಿಗೆ ಬಂದ ಹೇಳ್ಕೊಂತ ಹೊಂಟ್ರು, ಅದು ಮೂಲ ತಿಳಿಸಲಿಲ್ಲ. ಹ್ಮ್ ಅದಕ್ಕ ಹ್ಮ್ ಆ ಪುರಾಣಗಳ ಕೊನೆಯ ತೀರ್ಮಾನ ಏನಪ್ಪಾ ಅಂದ್ರೆ, ದುಡಿದು ಉಣ್ಣದೆ ಸಾಯುವನನ್ನು ಕುರಿತು ಸಿರಿದಾದರೂ ಉಂಡು ಜೀವಿಸಬೇಕೆಂದು ಹೇಳುವಂತೆ ಒಬ್ಬ ಬಹಳ ಗಟ್ಟಿಮುಟ್ಟಾದ ವ್ಯಕ್ತಿ ದುಡಿದು ಉಣ್ಣಕ್ಕೆ ಯಾವ ತೊಂದರೆ ಇಲ್ಲ, ದುಡಿದು ಉಣ್ಣುವ ಕೈಲಾಗದೆ ಅನ್ನ ನೀರು ಸಿಗದೆ ಸಾಯುವಂತ ಪರಿಸ್ಥಿತಿಗೆ ಬಂದ. ಆವಾಗ ಅಲ್ಲಿದ್ದು ಹೇಳಿದ್ರು, ಏನು ತಮ್ಮ ಯಾವ ಊರು ನಿಂದು, ಮತ್ತೆ ಯಾಕ ಇಲ್ಲೇ ಕೂಡ್ತಿದ್ದಿ, ದುಡಿಲಿಕ್ಕೆ ಹೋಗ್ಬೇಕು, ಕೈ ತುಂಬಾ ಸಂಪಾದನೆ ಆಗ್ತದ, ಬದುಕಲಿಕ್ಕೆ ಆಸರ ಆಗ್ತಂದ್ರೆ ಅವನಿಗೆ ಸೋಮವಾರ ಅವನ ಕೈಲಿ ಆಗದಿಲ್ರಿ ಅಪ್ಪ ಅಂದ. ಕಡೆಗೆ ದುಡಿಲಿಕ್ಕೆ ಆಗದಿದ್ರೆ ಮತ್ತ ಅನ್ನ ನೀರು ಸಾಯ್ಬಿಡು ತಮ್ಮ, ಕಡೆಗೆ ಇಲ್ಲಿ 4 ಮನೆ ಭಿಕ್ಷೆ ಆದ್ರೂ ಎತ್ತಿ ಅನ್ನ ತಿಂದು ಬದುಕು, ಯಾಕೆ ಸಾಯ್ತೀವಿ ಸುಮ್ನೆ ಅಂತ ಹೇಳಿದಂಗ. ಅದರಂತೆ ಆ ವ್ಯಾಪಕವಾದ ಪರಮಾತ್ಮನು ತನ್ನ ಆತ್ಮ ರೂಪನೇ ಇದ್ದಾನೆಂಬ ತಿಳುವಳಿಕೆ ಇಲ್ಲದೆ, ಯಾರಿಗ್ರಿ? ಆ ಪರಮಾತ್ಮ, ವ್ಯಾಪಕವಾದ ಸರ್ವಾತ್ಮಕವಾದಂತ ಪರಮಾತ್ಮ ನನ್ನ ಆತ್ಮರೂಪ, ಅವನ ರೂಪನೇ ನನ್ನ ರೂಪನೇ ಅವನು, ಅವನ ರೂಪನೇ ನಾನು ಅನ್ನುವಂತ ಜ್ಞಾನ ಇಲ್ಲದೆ ಮೃತರಾಗುವ ಸಾಮಾನ್ಯ ಜನರನ್ನು ಕುರಿತು. ಇವೆಲ್ಲ ಯಮಲೋಕಕ್ಕೆ ಹೋಗ್ತಾರಲ್ರಿ, ಸಾಯ್ತೀವಿ ಅನ್ನಂತ ತಿಳ್ಕೊಂಡವ್ರಿಗೆ ಅವರನ್ನು ಕುರಿತು ತಮ್ಮ ಸುಮ್ನೆ ಯಮನ ಪಾಲ ಯಾಕಾಗ್ತರಿ, ಯಮಲೋಕದಲ್ಲಿ ಬಹಳ ದುಃಖ ಅದ, ಕಷ್ಟ ಅದ, ಪುನಃ ಜನ್ಮಗಳಾವ. ಅದಕ್ಕ ಪರಮಾತ್ಮನು ನಿನ್ನಲ್ಲಿ ಇಲ್ಲಂದ್ರ ಪರವಾಗಿಲ್ಲ, ಕೈಲಾಸದಲ್ಲಿ ಉಂಟು, ಕೈಲಾಸ ನೋಡಪ್ಪ. ಅವನ ಏನ್ ಮಾಡೋದು, ಧ್ಯಾನಿಸು, ಅವನ ಧ್ಯಾನ ಮಾಡಿದರೆ ನಿನ್ನ ಇಚ್ಛಾರ್ಥಗಳು ಪ್ರಾಪ್ತಿಯಾಗುತ್ತವೆ ಅಂತ ಆ ಪುರಾಣಗಳು ಹೇಳ್ತವೆ. ಯಾರು ಹೇಳಿದಂಗಾಯ್ತಮ್ಮ, ಇದನ್ನ ತಿಳಿಯಲಿಕ್ಕೆ ಅಸಾಧ್ಯವಾಗಿ ಸುಮ್ಮನೆ ಮರ ಹುಟ್ಟಿ ಮರ ಬೆಳೆದಂತೆ ಪುನರಪಿ ಜನನ ಪುನರಪಿ ಮರಣಕ್ಕೆ ತುತ್ತಾಗಿ ಸಾಯುವಂತ ವ್ಯಕ್ತಿಗಳಿಗೆ ಇಷ್ಟ ಪ್ರಾಪ್ತಿ ಆಗ್ತದಂದ್ರೆ ಹಾಗೆ ಪರಮಾತ್ಮನ ಬಗ್ಗೆ ಸ್ವಲ್ಪ ಚಿಂತನೆ ಆದ್ರೂ ಮಾಡ್ಲಿ ಅಂತ ಹೇಳಿದ ಮಾತುಗಳನ್ನ ಮುಕ್ತಿಯನ್ನ ಪಡೆಯುವಂತ ವಾಕ್ಯಗಳಲ್ಲ. ಆ ರೀತಿ ಪರಮಾತ್ಮನು ಲೋಕಾಂತರ ವಾಸಿ ಎಂದು ಹೇಳುವುದಕ್ಕೆ ಹೊರಟಿಲ್ಲ. ಅವು ಬೇರೆ ಲೋಕದಾಗ ಅಂತ ಹೇಳಕ್ ಹೊಂಟಿಲ್ಲ. ಅವು ನಿನ್ನೆಲ್ಲಿಂದ ಬೇರೆ ಲೋಕದಾಗ ಅಂತ ಹೇಳಿಲ್ಲ. ಮತ್ತು ಆ ಪರಮಾತ್ಮನು ಕಂಗಳಿಗೆ ಗೋಚರವಾಗದಿದ್ದರು ಅಂತ ಆನಂತ ಹೇಳಿದ್ರೆ ಪರಮಾತ್ಮ ಕಣ್ಣಿಗೆ ಯಾಕೆ ಕಾಣೋದಿಲ್ಲ ಅಂತಂದ್ರೆ, ಅಂತ ಕಾಣದೇ ಇರುವಂತ ಪರಮಾತ್ಮನನ್ನ ಬಸವ ಪರ್ವತದಲ್ಲಿ ಹೊರಟು ಬರುವ ಹೊಗೆಯ ರೂಪ ಕಾರ್ಯವನ್ನು ಕಂಡು. ಒಂದು ಪರ್ವತ ಅಂದ್ರೆ ಒಂದು ಬೆಟ್ಟ, ಬೆಟ್ಟದ ಆ ಕಡೆ ಕೆಳಗಡೆಯಿಂದ, ಬೆಟ್ಟದ ಮೇಲಿಂದ ಹೊಗೆ ಬರ್ತದ, ಆ ಕಡೆಯಿಂದ ಹೊಗೆ ಬರ್ತದಂದ್ರೆ ನಮ್ಗೆ ಅದು ಬೆಂಕಿ ಇಲ್ಲದೆ ಹೊಗೆ ಬರ್ಲಿಕ್ಕೆ ಸಾಧ್ಯ. ಕಾರಣ ಬೆಂಕಿ, ಗಾರೆ ಹೊಗೆ. ಆದ್ರೆ ನಮ್ಗೆ ಬೆಂಕಿ ಯಾಕೆ ಕಾಣುತ್ತಿಲ್ಲ ಅಂದ್ರೆ ಪರ್ವತ
ಮರೆಯಿಂದ. ಹ್ಮ್ ಪರ್ವತದ ಮರೆಯಾದ ಕಾರಣ ಬೆಂಕಿ ಕಾಣುದಿಲ್ಲ, ಹ್ಮ್ ಓಕೆ ಆದ್ರೆ ಹೊಗೆ ಮಾತ್ರ ಮೇಲೆ ಕಾಣ್ತದ. ಹಾ ನಾವೇನ್ ತಿಳ್ಕಂತೀವಿ, ಬೆಂಕಿಯನ್ನ ಹ್ಮ್ ಹೊಗೆಯನ್ನು ಕಂಡು ಬೆಂಕಿ ಇದೆ ಅಂತ ಲಕ್ಷ್ಯಕ್ಕೆ ತಗೊಂತೀವಿ. ಹಾ ನಾವು ಅಲ್ಲಿ ನೋಡಿದ್ದು ಹೊಗೆ ಹ್ಮ್ ಇರೋದು ಬೆಂಕಿ ಅಂತ ನಮಗೆ ನಿಜವಾದ ಲಕ್ಷ್ಯಕ್ಕೆ ಬಂತಲ್ಲಿ. ಹಾ ಹ್ಮ್ ಹಾಗೆ ಹ್ಮ್ ಚಲಿಸುವ ಖಡ್ಗರೂಪ ಕಾರ್ಯವನ್ನು ಕಂಡು ಹ್ಮ್ ಆ ಖಡ್ಗಧಾರಿ ಕಾರಣ ರೂಪ ಮನುಷ್ಯನನ್ನು ನಿಶ್ಚಯಿಸುವಂತೆ. ಹ್ಮ್ ಹ್ಮ್ ಈ ಪ್ರಕಾರವಾಗಿ ಇನ್ನೊಂದು ದೃಷ್ಟಾಂತ ಅಂದ್ರೆ ಹ್ಮ್ ಚಲಿಸುವ ಖಡ್ಗಂತರಮ್ಮ. ಹ್ಮ್ ಖಡ್ಗ ಅಂದ್ರೆ ಆಯುಧ. ಹ್ಮ್ ಈ ಕೆಳಗಡೆ ಒಂದು ತಗ್ಗಿನಲ್ಲಿ, ಆಳವಾದ ತಗ್ಗು ದಾರಿಯಲ್ಲಿ, ಹ್ಮ್ ತಗ್ಗು ಮಾರ್ಗದಲ್ಲಿ ಅನಂತ ಮಂದಿ ಯಾರೋ ಒಬ್ರು ಖಡ್ಗವನ್ನ ಮೇಲೆ ಎತ್ತಿ ಹಿಡ್ಕೊಂಡು ಹೋಗ್ತಿದ್ರು. ಹ್ಮ್ ಆದರೆ ಖಡ್ಗವನ್ನ ಹಿಡಿದಂತವನ ಕೈಯನ್ನು ಕಾಣಂಗಿಲ್ಲ, ಹಿಡಿದ ಪುರುಷನು ಕಾಣತಾ ಇಲ್ಲ. ಹ್ಮ್ ನಮಗ್ ಕಾಣೋದು ಖಡ್ಗ ಅಷ್ಟೇ. ಹಾ ಹ್ಮ್ ಆ ಮನುಷ್ಯ ಹೂಡಿದ್ರ ಮಾತ್ರ ಖಡ್ಗ ಹೂಡ್ತದಲ್ಲಮ್ಮ. ಹಾ ಮನುಷ್ಯ ಹೂಡದೆ ಇದ್ರೆ ಖಡ್ಗ ಹೂಡದಿಲ್ಲ, ಯಾಕಂದ್ರೆ ಇದು ಜಡ ಅದ ಖಡ್ಗ. ಹಾ ಹ್ಮ್ ಆದ್ರೆ ಆ ಖಡ್ಗವನ್ನ ನೋಡಿದಾಗ ಹ್ಮ್ ಖಡ್ಗವೇ ಸ್ವಂತ ಹೂಡ್ಲಿಕ್ಕೆ ಯಾರು ತಿಳಿಯಂಗಿಲ್ಲ. ಹಾ ಅಯ್ಯೋ ಅಲ್ಲಿ ಯಾರೊಬ್ರು ಖಡ್ಗವನ್ನ ಕೈಯಲ್ಲಿ ಹಿಡ್ಕೊಂಡು ಹೊರಟಾರ ನೋಡು ಅಂತ ತೋರಿಸ್ತೇವ್ ನಾವು. ಹ್ಮ್ ಹ್ಮ್ ನೋಡಿದ್ದು ಖಡ್ಗ, ಹ್ಮ್ ಆದ್ರೆ ಅದು ಹೂಡುವುದು ಹ್ಮ್ ಮನುಷ್ಯ. ಹ್ಮ್ ನೋಡಿದ ಖಡ್ಗವನ್ನ ಅನುಮಾನಿಸಿ ಹ್ಮ್ ಖಡ್ಗಧಾರಿಯಾದ ಮನುಷ್ಯನನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡಂತೆ. ಹ್ಮ್ ಇದರ ಸಂಶಯ ಇಲ್ಲ. ಹೌದು ಈ ರೀತಿ ಹ್ಮ್ ಜಗದ್ರೂಪ ಕಾರ್ಯವನ್ನು ಕಂಡು ಅಲ್ಲಿ ಬೆಂಕಿ ಕಂಡಿಲ್ಲ ಆದಂತ ನಿಶ್ಚಯ ಆಗ್ಬಿಡ್ತು ನಮ್ಗ. ಹೌದು ಮನುಷ್ಯ ಕಂಡಿಲ್ಲ, ಖಡ್ಗವನ್ನ ನೋಡಿ ಮನುಷ್ಯ ಆನಂತನೇ ನಿಶ್ಚಯ ಆಯ್ತು. ಹ್ಮ್ ಯಾಕಂದ್ರೆ ಅವುಗಳ ಕಾರ್ಯವನ್ನು ನೋಡಿದಾಗ ಅದರ ಕಾರಣ ಗೊತ್ತಾಗ್ತದೆ. ಹ್ಮ್ ಈ ರೀತಿ ಜಗದ್ರೂಪ ಕಾರ್ಯವನ್ನ ಕಂಡು ಜಗತ್ ಕಾರಣ ಪರಮಾತ್ಮನಿದ್ದಾನೆಂದು ತಿಳಿಯಲು ರೂಢಿ ಉಂಟು. ಹ್ಮ್ ಜಗದ್ರೂಪ ಕಾರ್ಯ ಆಗದಲ್ರಿ ಜಗತ್ತು, ಹ್ಮ್ ಕಾಣುತ್ತದೆ ಇದು. ಹ್ಮ್ ಇದನ್ನ ನೋಡನೆ ತಿಳ್ಕೋಬೇಕು, ಇದಕ್ಕೆ ಕಾರಣ ರೂಪ ಆದವನೇ ಪರಮಾತ್ಮನು. ಹ್ಮ್ ಅದಕ್ಕೆ ಹಲವು ವಾಕ್ಯಗಳಿಂದ ವಿಚಾರ ಮಾಡಿದರು. ಹ್ಮ್ ಜಗವಿದೇನು ಎಲ್ಲಿಂದ ಬಂದೂರವಾಗಿ ತೋರುವುದು. ಹ್ಮ್ ಜಗತ್ತು ಇಷ್ಟು ನೇಮದಿಂದ ಕಟ್ಟಡೆಯಿಂದ ಹ್ಮ್ ಒಂದು ಚೂರು ಕೂಡ ವ್ಯತ್ಯಾಸ ಆಗದಂತೆ ಹ್ಮ್ ನಿರ್ಮಾಣವಾದಂತ ಜಗತ್ತೇನು ತೋರ್ತದಲ್ಲ, ಹ್ಮ್ ಈ ಜಗತ್ತಿನಲ್ಲಿ ಅನಂತ ರೀತಿಯ ಜೀವಿಗಳು, ಹ್ಮ್ 84 ಲಕ್ಷ ಜೀವರಾಶಿಗಳು, ಹ್ಮ್ ಗಿಡ ಮರಗಳು ಹ್ಮ್ ಭೂಮಿಯಲ್ಲಿ ಹುಡ್ತಾವ, ಹ್ಮ್ ಪಕ್ಷಿಗಳು ತಟ್ಟೆಯಲ್ಲಿ ಹುಟ್ಟಿ ಹೊರಗೆ ಬರ್ತಾವ, ಹ್ಮ್ ಮನುಷ್ಯರು ಅದರಲ್ಲಿ ಹುಟ್ಟಿ ಬರ್ತಾವ, ಹ್ಮ್ ಇನ್ನು ಕೆಲವು ಜಲರಾಶಿಗಳು ನೀರಿನಲ್ಲಿ ಹುಟ್ಟುತ್ತಾವ. ಇದು ಏನಂತ ಹ್ಮ್ ಇಂಥ ಅದ್ಭುತವಾದ ಜಗತ್ತಿನ ಕಾರ್ಯ ನೋಡಬೇಕು. ಅಂದ್ರೆ ಎಷ್ಟು ತಾಕತ್ತದ ಭೂಮಿಯಲ್ಲಿ ಜನ್ಮವನ್ನು ನೀಡುವಂತ, ತಾಯಿಯ ಗರ್ಭದ ಮಲಮೂತ್ರದಲ್ಲಿ ಇರ್ತಕ್ಕಂತ ಸಪ್ತ ಧಾತುವಿನಲ್ಲಿ ಸುಂದರವಾದ ದೇಹ ಹುಟ್ಟದ, ಕೆಲಸಕ್ಕೆ ಬಾರದ ತತ್ತಿಯಲ್ಲಿ ಒಂದು ಅದ್ಭುತವಾದ ಪಕ್ಷಿ ತೋರುತ್ತದೆ. ಇವೆಲ್ಲ ವಿಚಾರ ಮಾಡಿದ್ರೆ ಬಹಳ ಆಶ್ಚರ್ಯ ಅನಿಸ್ತದೆ. ಇಂಥ ಆಶ್ಚರ್ಯಕರವಾದ ಜಗತ್ತು ನಮ್ಗೆ ಕಾಣುತ್ತದೆ, ಇಲ್ಲಂತಲ್ಲ. ಆದರೆ ಇದಕ್ಕೆ ಕಾರಣ ರೂಪವಾದ ಜಗದೀಶ ಇದ್ದಾನೆಂದು
ತಿಳಿಯುವ ರೂಢಿ ಉಂಟು. ಏನ್ ನೋಡ ರೂಢಿ ಅಂತ ರೂಢಿಯುಂಟು, ನಿಯಮ ಉಂಟು. ಆದರೆ ಈ ರೀತಿ ತಿಳಿಯುವುದು ನಿಯಮ, ಒಂದೊಂದು ಮತದ ನಿಯಮಗಳು. ಆದರೆ ಆ ಪರಮಾತ್ಮನು ಯಾವ ಸ್ಥಳದಲ್ಲಿದ್ದಾನೆ, ಎಂತಿದ್ದಾನೆ. ಪರಮಾತ್ಮ ಅನಂತ ಅರ್ಥ ಆಯ್ತಲ್ರಿ. ಆಮೇಲೆ ಅವನು ಯಾವ ಜಾಗದಲ್ಲಿದ್ದಾನೆ ಮತ್ತು ಹೇಗಿದ್ದಾನೆ ಎಂಬುದನ್ನು ಸ್ವರೂಪ ಅಂತರ್ಮುಖಿಗಳಾದ ಜ್ಞಾನಿಗಳು ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದನ್ನ ಚೆನ್ನಾಗಿ ತಿಳಿದುಕೊಂಡು ಆನಂದ ಪಡುತ್ತಾರೆ. ಹೇಗೆಂದರೆ ಅವ್ರಿಗೆ ಆನಂದ ಪಡ್ತಾರ. ಹೆಂಗ್ ತಿಳ್ಕೊಂಡ್ರು? ಒಂದು ಪರದೆಯ ಮೇಲೆ ಆನೆ, ಒಂಟೆ, ಕುದುರೆ, ಮನುಷ್ಯ, ಸಿಂಹ, ಶಾರ್ದೂಲಾದಿ ನೂರಾರು ಚಿತ್ರಗಳನ್ನು ನಾನಾ ಬಣ್ಣಗಳಿಂದ ಬರೆದಿರುತ್ತಾರೆ. ಒಂದು ದೊಡ್ಡ ಬಟ್ಟೆಯ ಮೇಲೆ ಅನಂತ ಜೀವರಾಶಿಗಳಿಂದ ಬರ್ತದೆ. ಆನೆಗೊಂದು ಬಣ್ಣ, ಹುಲಿಗೊಂದು ಬಣ್ಣ, ಚಿಗುರಿಗೊಂದು ಬಣ್ಣ, ಕುದುರೆಗೊಂದು ಬಣ್ಣ, ಕತ್ತೆಗೊಂದು ಬಣ್ಣ, ಇವೆಲ್ಲ ಬರ್ದಮ್ಮ ಎಲ್ಲಿ ಪರದೆಯ ಆಶ್ರಯದಲ್ಲಿ ಪರದ ಮೇಲೆ ಬರ್ದ. ಆ ನಾನಾ ಬಣ್ಣಗಳಿಂದ ಬರುವ ಚಿತ್ರಗಳೆಲ್ಲ ಅವು ಸ್ವತಂತ್ರವಾಗಿ ಇಲ್ಲ. ಆ ಬಟ್ಟೆಯ ಆಶಯದಲ್ಲಿ ಅಧಿಷ್ಠಾನ ರೂಪ ಅಂತ. ಬಟ್ಟೆ ಇಲ್ಲಂದ್ರೆ ಚಿತ್ರ ಹೆಂಗ್ ಬರಕ್ ಬರ್ತಮ್ಮ? ಇಲ್ಲ. ಅಂದ್ರೆ ಬಟ್ಟೆಯ ಆಶಯದಲ್ಲಿ ಅಧಿಷ್ಠಾನ ರೂಪ ಅಂತ. ಅಂದ್ರೆ ಆಧಾರ ಆ ಬ್ರಹ್ಮ, ಅದೇ ಮಾಯೆ ಅನ್ನುವಂತ ರೂಪದಲ್ಲಿ ಆ ಚಿತ್ರಗಳು ಆ ಪರದೆಯ ಬಟ್ಟೆಗೆ ಆಚ್ಛಾದನವಾಗಿರುತ್ತವೆ. ಈಗೇನಮ್ಮ ಅಂದ್ರೆ ಆ ಚಿತ್ರಗಳೇ ಬಟ್ಟೆಯನ್ನು ಮುಚ್ಚಿದ್ರು ನೋಡ್ರಿ. ಬಟ್ಟೆ ಕಾಣ್ತಾ ಇಲ್ಲ, ಈಗ ಬರೇ ಗೊಂಬೆ ಕಾಣ್ತಾವ. ಪೂರ್ವದಲ್ಲಿ ಗೊಂಬೆ ಇದ್ದಿಲ್ಲ, ಬಟ್ಟೆ ಕಾಣ್ತಿತ್ತು ಮೊದಲು. ಈಗ ಗೊಂಬೆಗಳೇ ಕಾಣ್ತಾವ. ಕಂಡ್ರು ಕೂಡ ಯಾರ ಆಶ್ರಯದಲ್ಲಿ ಗೊಂಬೆ ಅಂದ್ರೆ ಬಟ್ಟೆಯ ಆಶ್ರಯ. ಅಂದ್ರೆ ತಾವು ತೋರಲಿಕ್ಕೆ ಆಸೆ ಕೊಟ್ಟಂತ ಬಟ್ಟೆಯನ್ನೇ ಗೊಂಬೆಗಳು ಮುಚ್ಚಿಬಿಟ್ರು. ಹಲೋ 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 ಗುರುಗಳು ಹಲೋ ಯಾಕ್ರಿ ಕಟ್ಟಾಯ್ತು? ಕಟ್ಟಾಯ್ತು. ಈಗೇನ್ ಕನೆಕ್ಟ್ ಮಾಡ್ತೀರಿ? ಕನೆಕ್ಟ್ ಆಗೈತ್ರಿ ಎಲ್ಲ. ಆಯ್ತು. ಇದು ಸ್ವಲ್ಪ ಪರವಾಗಿ ಚೆನ್ನಾಯ್ತು ಕಡಿ. ಬಟ್ಟೆಯ ಆಶ್ರಯದಲ್ಲಿ ಅಧಿಷ್ಠಾನ ರೂಪವಾಗಿ ಗೊಂಬೆಗಳು ತೋರ್ತಾವ. ಗೊಂಬೆಗಳು ಮೊದಲು ಇದ್ದಿಲ್ಲ. ಮೊದಲಿತ್ತು ಯಾವ್ದ್ರಿ? ಬಟ್ಟೆ ಇತ್ತು. ಅದರ ಮೇಲೆ ಗೊಂಬೆಗಳು ಹುಟ್ಟಿದ ಮೇಲೆ ಆ ಬಟ್ಟೆಯನ್ನೇ ಕಾಣಲಾರ್ದಂಗ್ ಮಾಡಿಬಿಟ್ಟು ಈ ಗೊಂಬೆಗಳು. ಅದರಂತೆ ಗೊಂಬೆಗಳೇ ಕಾಣುತ್ತವೆ ವಿನಃ ಬಟ್ಟೆ ಬೊಂಬೆಯಂತೆ ಎದ್ದು ಕಾಣುವುದು.
ಬಟ್ಟೆ ಕಾಣಂಗಿಲ್ಲ, ಬರೀ ಬೊಂಬೆನೆ ಎದ್ದು ಆಕರ್ಷಣೆ ಮಾಡ್ತಾವ ಬಟ್ಟೆ, ಯಾವ್ದು ಬೊಂಬೆ. ಅಂತೆ ಚಿತ್ರಗಳನ್ನು ತೊರೆದು ಆ ಚಿತ್ರಗಳನ್ನೆಲ್ಲ ತೆಗೆದು ಹಾಕಿಬಿಟ್ರಂದ್ರೆ ಅಲ್ಲಿ ಉಳಿತಕ್ಕಂಥದ್ದು ಏನಂದ್ರೆ ಬಟ್ಟೆಯು ಮಾತ್ರ ಬಟ್ಟೆ ಇರಬೇಕ್ರಿ. ಬಟ್ಟೆ ಹೇಗೆ ಇರುತ್ತೆ, ಬೊಂಬೆಗೆ ನಾಶ ಅಂತ ಹೆಂಗೆ ಅದಲ್ಲದೆ ವಿವೇಕಿಯಾದವನು ಹಲೋ ಕೇಳ್ಸರಿ. ಈಗ ಕೇಳಿ. ಬಟ್ಟೆಯ ಮೇಲೆ 100 ಚಿತ್ರಗಳಿದ್ದರೂ ಅವುಗಳಿಗೆ ಇರುವಿಕೆಯನ್ನೆತ್ತ ಬಟ್ಟೆಯ ಮಹತ್ವವನ್ನು ಅರಿತುಕೊಳ್ಳುವಂತೆ. ಅವನು ಚಿತ್ರಗಳ ಮಹತ್ವವನ್ನು ಅರಿಯಂಗಿಲ್ಲ, ಬಟ್ಟೆಯ ಮಹತ್ವವನ್ನ ವಿವೇಕಿಯಾದವನು ತಿಳಿದುಕೊಳ್ಳುವಂತೆ ಮತ್ತು ಆ ಚಿತ್ರಗಳಲ್ಲಿ ಬಟ್ಟೆಯ ವ್ಯಾಪಕವಾಗಿರುವುದೆಂದು ಅರಿತುಕೊಳ್ಳುವಂತೆ. ಬಟ್ಟೆ ವ್ಯಾಪಕ ನೋಡ್ರಿ, ಗೊಂಬೆಗಳು ವ್ಯಾಪಕ ಇಲ್ಲ. ಅರ್ಥಾತ್ ಎಲ್ಲಾ ಚಿತ್ರಗಳಿಗೆ ಒಂದೇ ಬಟ್ಟೆಯ ಮೇಲೆ ಎಲ್ಲಾ ಚಿತ್ರಗಳಾವ ನೋಡ್ರಿ, ಒಂದೇ ಪರದ ಮೇಲೆ ಎಲ್ಲಾ ಚಿತ್ರಗಳಾವ. ಚಿತ್ರಗಳು ಅಪೂರ್ಣ, ಬಟ್ಟೆ ಪೂರ್ಣ, ಹೌದ್ರಿ. ಅದರಂತೆ ಆ ಪರಮಾತ್ಮನು ಅರಿತುಕೊಳ್ಳುವಂತೆ ಭಿನ್ನ ಭಿನ್ನವಾಗಿ ತೋರುವ ಪ್ರಪಂಚಕ್ಕೆ ಬೇರೆ ಬೇರೆ ಆಗಿ ತೋರುವುದೇ ಪ್ರಪಂಚ. ಮೊದಲೇ ಹೇಳಿದ 84 ಲಕ್ಷ ಬೇರೆ ಬೇರೆ ರೀತಿಯ ಜನನ, ಬೇರೆ ಬೇರೆ ರೀತಿಯ ವ್ಯವಹಾರ, ಬೇರೆ ಬೇರೆ ರೀತಿಯ ಕಾರ್ಯಗಳು ಬೇರೆ ಬೇರೆಯಾಗಿ ತೋರಿದರೂ ಕೂಡ ಈ ತೋರುವ ಪ್ರಪಂಚಕ್ಕೆ ಆಶ್ರಯವಾಗಿ ಅಧಿಷ್ಠಾನ ರೂಪದಿಂದ ಪರಮಾತ್ಮನು ಇರುವನೆಂತಳು. ಆಶ್ರಯ ನಾನ, ಅಧಿಷ್ಠಾನ ನಾನಂತ. ತಾನೇ ಆಶ್ರಯವಾಗಿ ತಾನೇ ಅಧಿಷ್ಠಾನವಾಗಿದ್ದಾನಂತೇಳಿ ಸರ್ವ ಅವಸ್ಥೆಗಳಲ್ಲಿ, ಯಾಕಂದ್ರೆ ಸರ್ವ ಕಾಲಗಳಲ್ಲಿ ಸರ್ವ ಅವಸ್ಥೆಗಳಲ್ಲಿ ವ್ಯಾಪಕನಾಗಿರುತ್ತಾನೆಂದು. ವ್ಯಾಪಕ ಅಂದ್ರೆ ಪೂರ್ಣ ಅನಿಲ್ರಿ. ಜಾಗ್ರದಲ್ಲಿ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ ಅರಿಯುವಂತ ಜ್ಞಾನ. ಹಿಂದಿನ ರಾಮಾವತಾರ, ಕೃಷ್ಣಾವತಾರ, ಎಲ್ಲಾ ಅವತಾರಗಳಲ್ಲಿ ಇರತಕ್ಕಂಥವನು ಯಾರು ಅಂದ್ರೆ ಆ ಸಚ್ಚಿದಾನಂದಂತೆ ಪರಿಪೂರ್ಣತ್ವವೇ ಪರಮಾತ್ಮ. ಆ ಪರಮಾತ್ಮನೇ ನನ್ನ ಸ್ವರೂಪ. ಹೀಗೆ ಅರಿತುಕೊಂಡ ಜ್ಞಾನಿಯು ಪ್ರಶಾಂತನಾಗಿರುತ್ತಾನೆ, ಆನಂದವಾಗಿರುತ್ತಾನೆ. ಇಂತಹ ಜ್ಞಾನಿಗೆ ಅಂತರ್ಮುಖಿ ಎಂದು ಹೆಸರು ಬಂತು. ಇವ್ರು ಏನಂತ ಕೇಳಿದ್ರೆ ಅಂತರ್ಮುಖಿಗಳು ಅಂದ್ರೆ ಹೊರಗಿದನ್ನ ನೋಡುವುದಿಲ್ಲ, ಒಳಗಿನ ನೋಡ್ತಾರೆ. ಖಡ್ಗವನ್ನು ನೋಡಲ್ಲ, ಖಡ್ಗ ಹಿಡಿದ ಕೈಯನ್ನ ನೋಡ್ತಾರೆ. ಹೊಗೆಯನ್ನ ನೋಡುದಿಲ್ಲ, ಅದಕ್ಕೆ ಕಾರಣವಾದ ಬೆಂಕಿಯನ್ನ ನೋಡ್ತಾರೆ. ಚಿತ್ರಗಳನ್ನ ನೋಡಂಗಿಲ್ಲ, ಚಿತ್ರಗಳಿಗೆ ಆಸೆ ಕೊಟ್ಟಂತ ಬಟ್ಟೆಯನ್ನು ನೋಡ್ತಾರೆ. ಈ ದೇಹವನ್ನ ನೋಡಂಗಿಲ್ಲ, ದೇಹಕ್ಕೆ ಕಾಯಸ್ಥಾನವಾದಂತ ಆಶ್ರಯವಾದಂತ ಪರಮಾತ್ಮನ ನೋಡ್ತಾರ ಅವ್ರು. ಈ ರೀತಿಯಾಗಿ ನೋಡೋದಕ್ಕೆ ಅವರಿಗೆ ಅಂತರ್ಮುಖಿ ಎಂದ ಹೆಸರು. ಈ ಕನ್ನಡದ ಅನುವಾದದಲ್ಲಿ ಹೊಗೆಯನ್ನು ಕಂಡು ಅಗ್ನಿಯನ್ನು ನಿಶ್ಚಯಿಪಂತೆ, ಮಿಗೆ ಚಿಲಿಪ ಖಡ್ಗವನ್ನು ಕಂಡು ಖಡ್ಗದಿಂ ಸಗೇಪನ್ನು ತಿಳಿಯುವಂತೆ. ಸಗೇಪ ಅಂದ್ರೆ ಖಡ್ಗ ಹಿಡಿದವನಂತ. ಜಗತಿಗಂ ಹೇತು ಅನ್ನ ಅನುಮಾನವಿದು ನಿಯಮವು. ಈ ರೀತಿ ಜಗತ್ತನ್ನು ತಿಳ್ಕೋ,
ಹೊರಮುಖಿಯು ಬಟ್ಟೆ ಮೇಲ್ ಬರೆದಿರುವ ಬಗೆ ಬಗೆಯ ಚಿತ್ರಗಳ ತೋರ್ದೊಡ ಆ ಬಟ್ಟೆಯ ಸೊಗೆ ಸುತ್ತ ಅಡಿವಂತೆ ಜಗದಾದಿ ಅಧಿಷ್ಠಾನ ಆನೆಂದು ಅರಿದು ಸುಖಶುತಿಯನು ಆ ಜ್ಞಾನಿಯು ಅಂತ ಹೇಳಿದ ನೋಡ್ರಿ. ಇಲ್ಲಿ ಇದು ಮುಗಿತ್ರಿ. ಟೈಮ್ ಎಷ್ಟಾಯ್ತ್ರಿ ಈಗ? ಹಲೋ, 11:15 ಆಯ್ತು. 11:15 ಆದ್ರೆ ಮತ್ ಮುಂದಿನ ಸೂತ್ರ ನಾಳೆ ನೋಡ್ರಿ. ಆಯ್ತು ರೆಸ್ಟ್ ಮಾಡ್ರಿ. ನಮಸ್ಕಾರ. ನಮಸ್ಕಾರ.